ವೇದಿಕೆಯಲ್ಲಿರುವಂಥ ನಾಯಕರುಗಳಿಗೆ ನಾನು ಹೇಳ್ತೀನಿ, ಈ ಸರ್ಕಾರ ಯಾವುದೇ ರೀತಿಯ ಆಮಿಷ ಕೊಟ್ಟರು, ಯಾವುದೇ ರೀತಿಯಲ್ಲಿ ನಮ್ಮನ್ನು ಬಗ್ಗು ಬಡಿಯೋ ಪ್ರಯತ್ನ ಮಾಡಿದ್ರು, ಯಾವುದೇ ರೀತಿಯಲ್ಲಿ ನಮ್ಮನ್ನು ಗೊಂದಲಪಡಿಸುವುದನ್ನು ಮಾಡಿದ್ರು, ಈ 13 ಹಳ್ಳಿಗಳ ರೈತರು ಒಗ್ಗಟ್ಟಾಗಿರ್ತಾರೆ, ಯಾವುದೇ ರೀತಿಯ ಅನುಮಾನ ಬೇಡ. ಆದರೆ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು, ರಾಷ್ಟ್ರ ಮಟ್ಟದ ಎಲ್ಲ ನಾಯಕರುಗಳು ಇದೊಂದು ರಾಷ್ಟ್ರೀಯ ಮಟ್ಟದ ಆಂದೋಲನಕ್ಕೆ ತಾವು ಮುಂದಿನ ದಿನಗಳಲ್ಲಿ ಕರೆ ಕೊಡೆಯುವ ಮೂಲಕ ಈ ನಾಡಿನಲ್ಲಿ ಮತ್ತೊಂದು ಚಳುವಳಿಯ ಉದಯಕ್ಕೆ ನೀವೆಲ್ಲ ಕಾರಣೀಭೂತರಾಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಈ ಹೋರಾಟ ಗೆಲ್ಲಲೇಬೇಕು. ಗೆಲ್ಲುವ ಹಾದಿಯಲ್ಲಿ ಮತ್ತಷ್ಟು ಶ್ರಮವನ್ನು ನಾವೆಲ್ಲ ಹಾಕಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತೇ ನಮ್ಮ ಹಳ್ಳಿಗಳಲ್ಲಿ ನಾವು ಮತ್ತೆ ನಾವು ಜನರ ಜೊತೆಗೆ ಮಾತಾಡುವ ಮುಖಾಂತರ ಈ ಚಳವಳಿಯನ್ನು ಮತ್ತಷ್ಟು ಗಟ್ಟಿಯಾಗಿ ನಿಲ್ಲುವ ಮೂಲಕ ಈ ರಾಜ್ಯಕ್ಕೆ, ಈ ದೇಶಕ್ಕೆ 13 ಹಳ್ಳಿಯ ರೈತರಾದ ನಾವು ಒಂದು ಸಂದೇಶವನ್ನು ಕೊಡಬೇಕು. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ತಾಯಂದರು, ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ನಮ್ಮ ಎಲ್ಲ ನಾಯಕರ ಮಾತುಗಳನ್ನು ಕೇಳಿದ್ದೀರಿ.